ಫೋನ್ ಯೂಸ್ ಮಾಡ್ತಾ ಇರ್ತೀರಾ, ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇರ್ತೀರಾ, ಸರಿಯಾದ ಪೊಸಿಷನಲ್ಲಿ ಕೂತ್ಕೊಂಡಿರಲ್ಲ. ಎಷ್ಟೋ ಜನ ಕ್ಲಾಸ್ ಕೇಳುವಾಗ ನೋಡ್ತಾ ಇರ್ತೀನಲ್ವಾ, ಸರಿಯಾದ ಪೊಸಿಷನಲ್ಲಿ ಕೂತ್ಕೊಳ್ಳಲ್ಲ. ಫೋನ್ ನೋಡುವಾಗನು ಸರಿಯಾದ ಪೊಸಿಷನಲ್ಲಿ ಕೂತ್ಕೊಳ್ಳಲ್ಲ. ಹಾಗೆ ಕೂತ್ಕೊಂಡಿಲ್ಲ ನೀವು, ಸರಿಯಾದ ರೀತಿಯಲ್ಲಿ ಕೂತಿಲ್ಲ ಅಂದಾಗ ಸರ್ವೈಕಲಲ್ಲಿ ತೊಂದರೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. C1 ಅಲ್ಲಿರ್ಬೋದು, C7 ಅಲ್ಲಿರ್ಬೋದು. ಓಕೆ, ಸರ್ವೈಕಲಲ್ಲಿ C1 ಟು C7 ಬರುತ್ತೆ. ನಿಮ್ಗೇನಾದರೂ ಕುತ್ತಿಗೆಯಲ್ಲಿ ತೊಂದರೆ ಬರ್ತಾ ಇದೆ ಅಂದರೆ ಸರ್ವೈಕಲಲ್ಲಿ ಸ್ಪಾಂಡಿಲೈಸಿಸ್ ಆಗಿದೆ ಅಂತ ಹೇಳ್ತಾರೆ, ಬಲ್ಸ್ ಆಗಿದೆ, ಕಂಪ್ರೆಸ್ ಆಗಿದೆ ಅಂತ ಹೇಳ್ತಾರೆ. ಅದೆಲ್ಲ ಕಂಪ್ರೆಸ್ಸು, ಬಲ್ಸು, ಈ ಕುತ್ತಿಗೆ ನೋವನ್ನು ಕಮ್ಮಿ ಮಾಡ್ಕೋಬೇಕಂದ್ರೆ ನಾವೇನು ಮಾಡಬೇಕಪ್ಪ ಅಂದರೆ ಅಕ್ಯುಪ್ರೆಷರ್ ಮಾಡಬೇಕು. ಈ ಕುತ್ತಿಗೆ ರಿಫ್ಲೆಕ್ಸ್ ಇದೆ ಅಲ್ವಾ, ಜಸ್ಟ್ ಈ ಥರ ಪ್ರೆಸ್ ಮಾಡ್ತಾ ಬನ್ನಿ ಒಂದು 5 ನಿಮಿಷ. ಇದು 5 ನಿಮಿಷ ಮಾಡಿದ ನಂತರ ಇದೊಂದು 5 ನಿಮಿಷ ಮಾಡಿ. ಈ ಥರ 5 ನಿಮಿಷ ಮಾಡಿ. ಎಷ್ಟೋ ಜನಕ್ಕೆ ಈ ಕುತ್ತಿಗೆ ಈ ಥರ ಟರ್ನ್ ಮಾಡೋಕ್ಕೆ ಆಗಲ್ಲ. ಅಂದಾಗ ಏನಾಗುತ್ತೆ, ಅಲ್ಲಿ ಆಕಾಶದ ಕೊರತೆ ಆಗಿರುತ್ತೆ. ಜಸ್ಟ್ ಈ ಥರ ಪ್ರೆಸ್ ಮಾಡಿ, ಎರಡೂ ಕಡೆ ಪ್ರೆಸ್ ಮಾಡಿ. ಆಕಾಶದ ಕೊರತೆಯನ್ನು ನಾವು ಸರಿದೂಗಿಸ್ಬೇಕಾಗಿತ್ತಂದ್ರೆ ನಾವೇನು ಮಾಡಬೇಕು, ಪರ್ಪಲ್ ಕಲರ್ ತಗೊಂಡು ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ಗೆ ಈ ಥರ ಹಾಕೊಂಡು ಬಿಡಬೇಕು. ಈ ಥರ ಸ್ಟ್ರೇಟಾಗಿ ಹಾಕೊಳ್ಳಿ ಪರ್ಪಲ್ ಕಲರ್. ಈ ಪರ್ಪಲ್ ಕಲರ್ ಏನು ಮಾಡುತ್ತಪ್ಪ ಅಂತಂದರೆ ನಮ್ಮ ದೇಹದ ಆಕಾಶ ತತ್ವವನ್ನು ವೃದ್ಧಿ ಮಾಡಿ, ಸ್ಟಿಫ್ನೆಸ್ ಆಗಿರುತ್ತಲ್ವಾ, ಬೆಂಡ್ ಆಗ್ತಾ ಇರಲ್ವಲ್ಲ, ಆ ಬೆಂಡನ್ನು ಮೂಮೆಂಟಮನ್ನು ಕ್ರಿಯೇಟ್ ಮಾಡುತ್ತೆ. ಅದರ ಜೊತೆಗೆ ವಾಯು ತತ್ವವನ್ನು ಕಮ್ಮಿ ಮಾಡಬೇಕು. ನಾವು ಯಾವುದೇ ನೋವನ್ನು ಕಮ್ಮಿ ಮಾಡಬೇಕಂದ್ರೆ ವಾಯು ಕಮ್ಮಿ ಮಾಡಬೇಕು, ಸರ್ಕ್ಯುಲೇಷನನ್ನು ಡೌನ್ ಮಾಡಬೇಕು. ಆವಾಗ ನಾವೇನು ಮಾಡಬೇಕಪ್ಪ ಅಂದರೆ ಈ ಸರ್ವೈಕಲ್ ರೀಜನ್ ಎಡಭಾಗ, ಎಡಗೈ ಕಿರುಬೆರಳಿಗೆ ಪರ್ಪಲ್ ಕಲರನ್ನು ಹಾಕಿ, ಸರಿನಾ? ಅದ್ರ ಜೊತೆಗೆ ನೋವನ್ನು ಕಮ್ಮಿ ಮಾಡಬೇಕಪ್ಪ ಅಂದರೆ ಪಿಂಕ್ ಕಲರ್ ಹಾಕಿ, ಬೋತ್ ಮಿಡಲ್ಗೆ ಪಿಂಕ್ ಕಲರ್ ಹಾಕಿ. ಹಾಗೆ ಈ ಕುತ್ತಿಗೆ ರಿಫ್ಲೆಕ್ಸ್ಗೆ ಏನಿದೆ ಅಲ್ವಾ, ಪರ್ಪಲ್ ಕಲರ್ ಹಾಕಿ. ಸೈಡ್ಗೆ ರೆಡ್ ಕಲರ್ ಹಾಕಿ. ಇದ್ರ ಸೈಡಿಗೆ ಈ ಕಡೆ ಸೈಡ್ ನೋಡಿ ಈ ಥರ ಇದೆ ಅಲ್ವಾ, ನಡಬರಕ್ಕೆ ಪರ್ಪಲ್ ಕಲರ್ ಹಾಕಿ, ಸೆಂಟ್ರಿಗೆ ಪರ್ಪಲ್ ಕಲರ್ ಹಾಕಿ, ಅದರ ಸೈಡಿಗೆ ರೆಡ್ ಹಾಕಿ, ಇದರ ಸೈಡಿಗೆ ಸ್ಕೈ ಬ್ಲೂ ಕಲರ್ ಹಾಕಿ. ಪರ್ಪಲ್, ರೆಡ್, ಸ್ಕೈ ಬ್ಲೂ ಹಾಕ್ತಾ ಬನ್ನಿ. ಮತ್ತೆ ಅಕ್ಯುಪ್ರೆಷರನ್ನು ಮಾಡಿ. ಇದನ್ನು ಮಾಡಿ 10 ಡೇಸ್ ಮಾಡಿ. ಎಷ್ಟೋ 10 ಡೇಸಲ್ಲೇ ನಿಮಗೆ ಇಂಪ್ರೂವ್ಮೆಂಟ್ ಕಾಣುತ್ತೆ. ನೀವು 10 ಡೇಸ್ ಮಾಡಿ ಸಂಪೂರ್ಣ ವಾಸಿ ಆಗ್ತೀರಾ. ಥ್ಯಾಂಕ್ ಯು. ಮತ್ತೆ ಸಿಗೋಣ.